ಸ್ಟೆಪ್ಸ್ ಫಾಲೋ ಮಾಡಿದ್ರಿ ಅಲ್ವಾ? ಈಗ ಫೋರ್ತ್ ಸ್ಟೆಪ್ ಏನು ಅಂತ ಹೇಳಿದ್ರೆ, ನೀವೆಲ್ಲ ವಿಡಿಯೋಸ್ ಮಾಡಿದ್ರು ರ್ಯಾಂಡಮ್ ಆಗಿ ವಿಡಿಯೋಸ್ ಅಪ್ಡೇಟ್ ಮಾಡೋಕ್ಕಾಗತ್ತಾ? ಈಗೇನೋ ಸುಮ್ಮನೆ ಹಿಂಗೆ ಪ್ಲಾನ್ ಮಾಡ್ಕೊಂಡು ಹೋಗಿರ್ತೀರ, ಈ ಥರದ್ದೆಲ್ಲ ವಿಡಿಯೋಸ್ ಅಪ್ಡೇಟ್ ಮಾಡೋಕ್ಕಾಗತ್ತಾ ನೀವು ಪ್ರಾಡಕ್ಟ್ಸಿಗೆ ಅಪ್ರೋಚ್ ಮಾಡೋಕ್ಕೆ? ಇಲ್ಲ ಅಲ್ವಾ? ಸೊ ವಿಡಿಯೋಸ್ನ ಎಡಿಟ್ ಮಾಡುವಾಗ ಫಾಸ್ಟ್ ಕಟ್ಸ್ ಇರಲಿ ಆ್ಯಂಡ್ ಟ್ರೆಂಡಿಂಗ್ ಮ್ಯೂಸಿಕ್ಗಳನ್ನ ಯೂಸ್ ಮಾಡಿ. ಈಗ ನೀವು ಈ ಒಂದು ಪ್ರಾಡಕ್ಟ್ ಬಗ್ಗೆ ರಿವ್ಯೂ ಮಾಡಿದ್ದೀರಾ. ಈ ಪ್ರಾಡಕ್ಟ್ ಇನ್ ರಿವ್ಯೂ ಟೆಕ್ಸ್ಟ್ ಅಲ್ಲಿ ಸ್ಕ್ರೀನ್ ಮೇಲೆ ಡಿಸ್ಪ್ಲೇ ಆಗ್ತಾ ಇರಬೇಕು. ಯಾಕೆ ಅಂದ್ರೆ ಯೂಶುವಲ್ ಆಗಿ ತುಂಬಾ ಜನ ನಾನು ಅಬ್ಸರ್ವ್ ಮಾಡ್ದಂಗೆನೆ ಸೌಂಡ್ಗಳನ್ನ ಕೇಳಿಸ್ಕೊಡಲ್ಲ. ಯಾವುದೇ ಮ್ಯೂಸಿಕ್ ಹಾಕಿದ್ರು ಅಟ್ಲೀಸ್ಟ್ ಆ ಟೆಕ್ಸ್ಟ್ಗಳನ್ನ ನೋಡ್ತಾರೆ ಅಲ್ವಾ? ಸೊ ನೀವು ಯಾವುದೇ ಪ್ರಾಡಕ್ಟ್ ರಿವ್ಯೂ ಮಾಡಿದ್ರು ಅಥವಾ ನೀವು ಏನೇ ವಿಡಿಯೋಸ್ನ ಅಪ್ಲೋಡ್ ಮಾಡಿದ್ರು ಅಲ್ಲಿ ನಿಮ್ಮ ಸ್ಕ್ರೀನ್ ಮೇಲೆ ಟೆಕ್ಸ್ಟ್ ಅಲ್ಲಿ ಕಾಣಿಸ್ತಾ ಇರಲಿ ನೀವು ಏನು ಹೇಳ್ತಿದ್ದೀರಾ ಅಂತ. ನೀವು ಯಾವುದೇ ಪ್ರಾಡಕ್ಟ್ ವಿಡಿಯೋಸ್ನ ಮಾಡಿದ್ಮೇಲೆ ಕ್ಲೋಸ್ ಅಪ್ ಶಾಟ್ಸ್ ತಗೊಳ್ಳೇಬೇಕು. ಅದನ್ನ ವಿತೌಟ್ ಫಿಲ್ಟರ್ ಕ್ಲೋಸ್ ಅಪ್ ಶಾಟ್ಸ್ನ ತಗೊಳ್ಳಿ. ಈಗ ನೀವೀಗ ಸನ್ಸ್ಕ್ರೀನ್ನ ಯೂಸ್ ಮಾಡಿದ್ದೀರಾ. ಸನ್ಸ್ಕ್ರೀನ್ ಯೂಸ್ ಮಾಡಿದಾಗ ನಿಮ್ಮ ಸ್ಕಿನ್ ಯಾವ ಥರ ಕಾಣಿಸುತ್ತೆ ಅನ್ನೋದನ್ನ ನ್ಯಾಚುರಲ್ ಲೈಟಲ್ಲಿ ನೀವು ವಿತೌಟ್ ಫಿಲ್ಟರ್ ಆ ವಿಡಿಯೋನ ನೀವು ಕ್ಲೋಸ್ ಅಪ್ ಅಲ್ಲಿ ತಗೋಬೇಕಾಗತ್ತೆ. ದಟ್ಸ್ ಇಟ್. ಇದು ಫೋರ್ತ್ ಸ್ಟೆಪ್. ಅಂಡ್ ಒನ್ ಮೋರ್ ಥಿಂಗ್, ನೀವು ಯಾವುದೇ ವಿಡಿಯೋಸ್ನ ಎಡಿಟ್ ಮಾಡಿದ್ರು ಕೂಡ ಅದು ಸಿನಿಮ್ಯಾಟಿಕ್ ಸ್ಟೈಲಲ್ಲಿದ್ದರೆ ಬ್ರ್ಯಾಂಡ್ಸ್ಗಳು ನಿಮ್ಮನ್ನ ಅಪ್ರೋಚ್ ಮಾಡೋ ಚಾನ್ಸಸ್ ಇರುತ್ತೆ. ಸೊ ಎಡಿಟ್ನ ಸಖತ್ತಾಗಿ ಮಾಡಿ. ಈ 4 ಸ್ಟೆಪ್ಸ್ನ ನೀವು ಫಾಲೋ ಮಾಡ್ಕೊಂಡು ಬನ್ನಿ. 5th ಸ್ಟೆಪ್ ಜೊತೆ ಇನ್ನೊಂದು ವಿಡಿಯೋದಲ್ಲಿ ಸಿಗ್ತೀನಿ. ಬಾಯ್.